ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನ್ನಲ್ಲಿ ಲ್ಯಾಂಡ್ ಸರ್ವೇಯರ್ ಪ್ರಿಪ್ರೇಷನ್ ಇನ್ 45 ಡೇಸ್. ಇಲ್ಲಿ ಭೂಮಾಪಕರ ಹುದ್ದೆಯ ಒಂದು ತಯಾರಿಯನ್ನು ಹೇಗೆ ಮಾಡೋದಂತ ಇಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಮೇನ್ಲಿ ಈ ಲ್ಯಾಂಡ್ ಸರ್ವೇಯರ್ ಹುದ್ದೆಯ ಒಂದು ಎಕ್ಸಾಮ್ ಪ್ಯಾಟರ್ನು, ಸಿಲೆಬಸ್ಸು, ಎಕ್ಸಾಮ್ ಡೇಟು, ಓಕೆನಾ, ಮತ್ತು ಪ್ರತಿಯೊಂದು ವಿಷಯದ ಬುಕ್ಸ್ ಯಾವುದನ್ನು ಒಂದು ರೆಫರ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ, ಯಾವ ಚಾನಲನ್ನು ರೆಫರ್ ಮಾಡೋದಂತ ಹೇಳ್ತೀನಿ, ಓಕೆನಾ. ಸೊ ಈಗ ಬಂದುಬಿಟ್ಟು ನಿಮಗೆ 45 ಡೇಸ್ ಮಾತ್ರ ಉಳಿದಿದೆ. ಇವತ್ತು ತಾರೀಕೆಷ್ಟು? 7 ಜೂನ್. ಓಕೆ, ಸೊ ಎಕ್ಸಾಮ್ ನೋಡಿ ಯಾವಾಗಿದೆ ಇಲ್ಲಿ. ಈ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಕನ್ನಡ ಲ್ಯಾಂಗ್ವೇಜ್, ಈ ಒಂದು ಕಡ್ಡಾಯ ಭಾಷಾ ಪರೀಕ್ಷೆ ಇದು 20th ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಈ ಒಂದು GK ಪೇಪರ್, GK ಮತ್ತು ಸ್ಪೆಸಿಫಿಕ್ ಪೇಪರ್ ಅಂದರೆ ಪೇಪರ್ 1 ಆ್ಯಂಡ್ ಪೇಪರ್ 2 ಇವೆರಡೂ ಪೇಪರ್ ಆನ್ 21st ಜುಲೈಗೆ ಇರ್ತಾವ. ಅಂದರೆ ಒಂದೇ ದಿವಸ 2 ಎಕ್ಸಾಮು. ಅಂದರೆ ಮಾರ್ನಿಂಗ್ ಸೆಷನ್ನು GK, ಆಫ್ಟರ್ನೂನ್ ಸೆಷನ್ನು ಈ ಒಂದು ನಿರ್ದಿಷ್ಟ ಪತ್ರಿಕೆ. ಫ್ರೆಂಡ್ಸ್, ಇಲ್ಲಿ ಎಕ್ಸಾಮ್ ಈ ಒಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕೆಲವೊಂದು ಜನ ಕೇಳ್ತಾಯಿದ್ರು, ಕನ್ನಡ ಎಕ್ಸಾಮ್ ಯಾವಾಗಿರುತ್ತೆ ಮತ್ತು GK ಎಕ್ಸಾಮ್ ಯಾವಾಗಿರುತ್ತೆ, ಈ ಒಂದು ನಿರ್ದಿಷ್ಟ ಪತ್ರಿಕೆ ಯಾವಾಗಿರುತ್ತೆ, ಈ ಒಂದು ಕನ್ನಡ ಟೆಸ್ಟಲ್ಲಿ ಏನು MCQ ಇರುತ್ತಾ ಅಥವಾ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತಾ ಅಂತ ಕೇಳ್ತಾಯಿದ್ರು. ಸೊ ಆ ಒಂದು ಎಲ್ಲ ಕ್ವಶನ್ಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಸೊ ಎಲ್ಲರೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ತಪ್ಪದೆ ನೋಡಿ. ಫ್ರೆಂಡ್ಸ್, ಮೊದಲಿಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಹೇಗಿರುತ್ತಂತ ಇಲ್ಲಿ ತಿಳಿದುಕೊಳ್ಳೋಣ. ನೋಡ್ರಿ, ಈ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇದು ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಕಂಪಲ್ಸರಿ, ಓಕೆನಾ. ಯಾರ್ಯಾರು ಅಪ್ಲೈ ಮಾಡಿರಿ ಎಲ್ಲರಿಗೆ ಕಂಪಲ್ಸರಿ, ಯಾಕೆಂದರೆ ಇಲ್ಲಿ ನೀವು ಕ್ವಾಲಿಫೈ ಆಗಲೇಬೇಕು. ಈ ಎಕ್ಸಾಮು ಟೋಟಲಾಗಿ ಒಂದು ಎಕ್ಸಾಮ್ ಇರುತ್ತೆ, ಒಂದು ಪೇಪರು, ಅದು ಟೋಟಲ್ 150 ಮಾರ್ಕ್ ಇರುತ್ತೆ. ಅದರಲ್ಲಿ ಅಟ್ಲೀಸ್ಟ್ ನೀವು 50 ಮಾರ್ಕನ್ನು ಸ್ಕೋರ್ ಮಾಡಬೇಕು. ನೀವು ಮಾಡದೇ ಆದರೆ, ಓಕೆನಾ, ನೀವು 50 ಮಾಡಲಿಲ್ಲ ಅಂದ್ರೆ ನೀವು ಕ್ವಾಲಿಫೈ ಆಗೋಲ್ಲ. ನೀವು ಮುಂದಿನ ಎಕ್ಸಾಮಲ್ಲಿ ಏನಪ್ಪ ಆ ಒಂದು GK ಪೇಪರು, ಸ್ಪೆಸಿಫಿಕ್ ಪೇಪರಲ್ಲಿ ಔಟ್ ತೊಗೊಂಡ್ರೂ ಯೂಸ್ ಇಲ್ಲ. ಸೊ ಇಲ್ಲಿ 50 ಮಾರ್ಕ್ಸ್ ಬೇಕೇ ಬೇಕು. ಸೊ ಇಲ್ಲಿ ಕ್ವಾಲಿಫೈ ಆಗಲೇಬೇಕು. ಫ್ರೆಂಡ್ಸ್, ಈ ಒಂದು ಪತ್ರಿಕೆ ಈ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ಈಗ ಕಾಮನಾಗಿ 1 to 10th ಈ ಯಾರು ಕನ್ನಡ ಮಾಧ್ಯಮ ಒಂದು ಅಭ್ಯರ್ಥಿಗಳು ಇರ್ತಾರಲ್ಲ, ಸೊ ಅವರಿಗಂತೂ ಇದು ತುಂಬ ಸುಲಭ. ಏನು ಪ್ರಿಪ್ರೇಷನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆ? ಇಲ್ಲಿ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇದೆ. ಇದು ಕ್ವಾಲಿಫೈಯಿಂಗ್ ನೇಚರ್. ಇಲ್ಲಪ್ಪ ಇದನ್ನೂ ಮೆರಿಟ್ಗೆ ಇಡ್ತಾರಂದ್ರೆ ನೀವು ಸ್ಟಡಿ ಮಾಡಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಆಗಿ FDA, SDA ಈ ಒಂದು ಎಕ್ಸಾಮ್ಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಸೊ ಅಲ್ಲಿ ನೀವು ಸ್ಕೋರ್ ಮಾಡಲೇಬೇಕು. ಅದರ ಲೆವೆಲೇ ಅದು ಎಕ್ಸಾಮ್ ಕೇಳಿರ್ತಾರೆ, ಓಕೆನಾ. ಸೊ ಇಲ್ಲಿ ಇದು ಎಕ್ಸಾಮ SSLC ಲೆವೆಲ್ ಇರ್ತದೆ. ಸೊ ಆ ಒಂದು SSLCಗೆ ಯಾವ ರೀತಿ ಕೇಳಿರ್ತಾರೆ ಆ ರೀತಿ ಒಂದು ಎಕ್ಸಾಮ್ ಇರುತ್ತೆ, ಈಸಿ ಇರುತ್ತೆ, ಓಕೆನಾ. ಸೊ ನೀವು ಈ ಒಂದು ಎಕ್ಸಾಮಲ್ಲಿ ಕ್ವಾಲಿಫೈಯಿಂಗ್ ಆದಮೇಲೆ ನಿಮ್ಮ ಒಂದು ಸಿಲೆಕ್ಷನನ್ನು ಆ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂದರೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಈ GK ಮತ್ತು ನಿರ್ದಿಷ್ಟ ಪತ್ರಿಕೆಯಲ್ಲಿ ಪಡೆದ ಒಂದು ಅಂಕಗಳ ಮೇಲೆ, ಮಾರ್ಕ್ಸ್ಗಳ ಮೇಲೆ ಸೆಲೆಕ್ಷನನ್ನು ಮಾಡ್ತಾರೆ, ಓಕೆನಾ. ಮತ್ತು ಈ ಕ್ವಾಲಿಫೈಯಿಂಗ್ ಇನ್ ದ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಈಸ್ ಮ್ಯಾಂಡೇಟರಿ ಅಂದರೆ ಕಡ್ಡಾಯ, ಓಕೆನಾ, ಕಡ್ಡಾಯ ಫಾರ್ ದ ಕ್ಯಾಂಡಿಡೇಟ್ ಟು ಕ್ವಾಲಿಫೈ ದ ಸೆಲೆಕ್ಷನ್ ಪ್ರೊಸೆಸ್. ಈಗಾಗಲೇ ಹೇಳಿದಾಗೆ ಇದು ಕಡ್ಡಾಯ ಇದೆ, ಓಕೆನಾ. ನೀವು ಪಾಸ್ ಆಗಲೇಬೇಕು. ಎಕ್ಸಾಮನ್ನು ಮಿಸ್ ಮಾಡಬೇಡಿ ಯಾರು, ಓಕೆನಾ. ಕ್ವಾಲಿಫೈ ಆಗಲೇಬೇಕು. ನೆಕ್ಸ್ಟ್ ಅಂದರೆ 21st ಜುಲೈಗೆ ಈ ಒಂದು
ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಯಾರು ಕ್ವಾಲಿಫೈ ಆಗ್ತೀರಿ ಅವರು ಈ ಒಂದು ಎಕ್ಸಾಮಲ್ಲಿ ಅಪಿಯರ್ ಆಗ್ಬೋದು. ಓಕೆನಾ. ನೋಡಿ, ಈ ಒಂದು ಕ್ವಶನ್ ಪೇಪರು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಇರ್ತದೆ. ಓಕೆನಾ. ಮತ್ತು ಪ್ರತಿಯೊಂದು ಪೇಪರು ಮಲ್ಟಿಪಲ್ ಚಾಯ್ಸ್ ಇರುತ್ತೆ, MCQ. ಓಕೆನಾ. MCQ ಇರುತ್ತೆ. ಮತ್ತು ಇದು ಟೋಟಲ್ 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸ್ ಆದರೆ 100 ಕ್ವಶನ್ಸ್ ಇರ್ತಾವೆ. 100 ಕ್ವಶನ್ಸ್ ಇಂಟು 2 ಈಚ್ ಕ್ವಶನ್, ಅದಕ್ಕೆ 200. ಇಲ್ಲಿ ಕೂಡ 100 ಕ್ವಶನ್ಸ್ ಇಂಟು 2, ಇಲ್ಲಿ 200. ಓಕೆನಾ. ಸೊ ಪ್ರತಿ ಪೇಪರಿಗೆ 2 ಅವರ್ಸು ನಿಮಗೆ ಟೈಮಿಂಗ್ ಇರುತ್ತೆ. ಮೊದಲ ಒಂದು ಜನರಲ್ ಪೇಪರ್, ಒಂದು ಸಾಮಾನ್ಯ ಈ ಪತ್ರಿಕೆಗೆ 2 ಅವರ್ ಇರುತ್ತೆ, 100 ಕ್ವಶನ್ ಇರುತ್ತೆ. ಇದು ಸ್ಪೆಸಿಫಿಕ್ ಪೇಪರಲ್ಲಿ ಕೂಡ ಸೇಮು. ಈಗ ಈ ಪೇಪರ್ 1 ಅಂದರೆ ಈ ಜನರಲ್ ನಾಲೆಡ್ಜ್ ಪೇಪರಲ್ಲೇ, ಈ ಜನರಲ್ ಪೇಪರಲ್ಲೇ ಏನೇನು ಬರುತ್ತೆ ಟಾಪಿಕ್ಕು ಈಗಾಗಲೇ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ. ಆದರೆ ಇಲ್ಲಿ ಒಂದು ಪಾಯಿಂಟ್ ಟು ಪಾಯಿಂಟ್ ನೋಡೋಣ. ಓಕೆನಾ. ಸೊ ಯಾವ ರೀತಿ ಮಾಡಬೇಕು ನೀವು, ಇಲ್ಲಿ ಯಾವ ಒಂದು ವಿಷಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ಜನರಲ್ ಪೇಪರ್ ಎಲ್ಲರೂ ಮಾಡಿರ್ತಾರೆ, GK ಪೇಪರ್. ಪ್ರತಿ ಎಕ್ಸಾಮ್ಗೆ GK ಇದ್ದೇ ಇರುತ್ತೆ. ಓಕೆನಾ. ಸೊ ಅದು ಈಜಿನೋ ಟಫು ಅದು ನಾಟ್ ಮ್ಯಾಂಡೇಟರಿ, ಬಟ್ ನಾರ್ಮಲಾಗಿ ಎಲ್ಲರಿಗೆ ಗೊತ್ತಿರುತ್ತೆ. ಬಟ್ ಇದು ಸ್ಪೆಸಿಫಿಕ್ ಪೇಪರ್, ಇದು ಕೂಡ ಇಲ್ಲಿ ನೋಡಿ, ಇದು 50% ಮ್ಯಾಟ್ರ್ ಆಗುತ್ತೆ, ಇದು 50% ಮ್ಯಾಟ್ರ್ ಆಗುತ್ತೆ. ಸೊ ಇವು ಈಕ್ವಲಿ ಏನಾಗ್ತಾವಪ್ಪ, ಇಲ್ಲಿ ಒಂದಕ್ಕೊಂದು ಕಾಂಪೀಟ್ ಮಾಡ್ತಾವೆ. ಸೊ ನಾರ್ಮಲಾಗಿ ಈ ಎಕ್ಸಾಮಲ್ಲಿ ಎಲ್ಲರೂ ಒಂದು ಲೆವೆಲ್ ಎವರೇಜ್ ಆಗಿ ತೋತೀರಿ. ಓಕೆನಾ. ಎಷ್ಟಪ್ಪ 100ಗೆ ಒಂದು 60-70 ರೇಂಜ್ ತೊಗೊಂಡ್ರೆ, ಒಂದು 70 ರೇಂಜ್ ತೊಗೊಂಡ್ರೆ ಅಂತ ತಿಳ್ಕೊ, ಅಂದರೆ 200ಗೆ 140. ಓಕೆನಾ. 140 ತೊಗೊಂಡ್ರೆ ಅಂದ್ರೆ ಈ ಒಂದು ಸ್ಪೆಸಿಫಿಕ್ ಪೇಪರಲ್ಲಿ ಕೂಡ, ಓಕೆನಾ, ಈ ಒಂದು ಸ್ಪೆಸಿಫಿಕ್ ಪೇಪರಲ್ಲಿ ಮಿನಿಮಮ್ ನೀವು ಇಲ್ಲಿ 70ಯನ್ನು ತೊಗೊಂಡ್ರೆ, ಅಂದರೆ ಇಲ್ಲೇ 70 ತೊಗೊಂಡ್ರೆ, ಇಲ್ಲೇ 70 ತೊಗೊಂಡ್ರೆ ಅಂದರೆ 140, ಇದು ಕೂಡ 140 ಆಗುತ್ತೆ. ಅಂದರೆ ಟೋಟಲ್ ಓವರಾಲ್ 280 ಔಟ್ ಆಫ್ 400. ಓಕೆನಾ. ಸೊ ಇಷ್ಟು ತೊಗೊಂಡ್ರೆ ಕ್ವಾಲಿಫೈ ಆಗ್ತೀರಿ ಅಂತ ನಾನು ಹೇಳೋಕ್ಕೆ ಆಗಲ್ಲ, ಯಾಕೆಂದರೆ ವ್ಯಾಕೆನ್ಸಿ ತುಂಬ ಕಡಿಮೆ ಇದ್ದಾವೆ ಫ್ರೆಂಡ್ಸ್. ಯಾಕೆಂದರೆ ಈ ಲೈಸೆನ್ಸ್ ಸರ್ವೇರ್ ಒಂದು ಎಕ್ಸಾಮ್ ನೋಡ್ತಾ ಇದ್ದರೆ, ನಾನು ನೋಡಿದ್ದೀನಿ ಎಕ್ಸಾಮಲ್ಲಿ 400 ಔಟ್ ಆಫ್ 250, 230, 200 ಇದ್ರೂ ಅವ್ರು ಎಷ್ಟು ಇದ್ರೂ ಸೆಲೆಕ್ಟ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ 2000, 3000 ಇಷ್ಟು ವ್ಯಾಕೆನ್ಸಿ ಇದ್ದು. ಓಕೆನಾ. ಬಟ್ ಅದು ಲೈಸೆನ್ಸ್ ಸರ್ವೇಯರು, ಇದು ಲ್ಯಾಂಡ್ ಸರ್ವೇಯರು, ಇದು ಗೌರ್ಮೆಂಟ್ ಎಕ್ಸಾಮ್, ಫುಲ್ ಗೌರ್ಮೆಂಟು. ಓಕೆನಾ. ಇಲ್ಲಿ ಫುಲ್ ಸ್ಯಾಲ್ರಿ ಗೌರ್ಮೆಂಟ್ ಕೊಡುತ್ತಾ. ಸೊ ಅದಕ್ಕೆ ಇಲ್ಲಿ ಕಾಂಪಿಟಿಷನ್ ತುಂಬ ಇರುತ್ತೆ. ಸೊ ನೀವು ಇಲ್ಲಿ ಎಷ್ಟು ಮಾರ್ಕ್ಸ್ ತೊಗೋಬೇಕು ಅನ್ನೋದು ನಾನು ನಿಮಗೆ ಕೊನೆಯ ವಿಡಿಯೋದಲ್ಲಿ, ಈ ಒಂದು ಕೊನೆಯ ಸ್ಟೆಪ್ಪಲ್ಲಿ ಒಂದು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಮೊದಲು ಏನೇನು ಓದ್ಕೋಬೇಕು, ಆಮೇಲೆ ಏನು ಓದಿದ್ರೆ ಎಷ್ಟು ನೀವು ಮಾರ್ಕ್ಸ್ ತೊಗೋತೀರಿ, ಆಮೇಲೆ ಎಷ್ಟನ್ನು ಪಡೆದ್ರೆ ನೀವು ಸೆಲೆಕ್ಟ್ ಆಗ್ತೀರಿ, ಮತ್ತು ಸೇಫೆಸ್ಟ್ ಝೋನ್ ಯಾವುದಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ವಿಡಿಯೋ ಕೊನೆ ತನಕ ನೋಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಜನರಲ್ ನಾಲೆಜ್ಗೆ, ಜನರಲ್ ಸೈನ್ಸ್, ಈ ಜನರಲ್ ಸೈನ್ಸ್ಗೆ ಬೆಟರ್ ನೀವು ಈ 5th to 6th to 10th ಇವೆಲ್ಲ ಒಂದು ಪುಸ್ತಕಗಳನ್ನು ಓದಿ. ಓಕೆನಾ. ಕರ್ನಾಟಕ ಸ್ಟೇಟದು ಆರ್ NCERT ಓದ್ರೂ ಉತ್ತಮ. ಓಕೆ. ನೆಕ್ಸ್ಟ್ ಬುಕ್ಸ್ ಆ್ಯಂಡ್ ಆಥರ್ಸ್, ಇವು ಸ್ಟೆಟಿಕ್ಕು. ಇಂಡಿಯನ್ ನ್ಯಾಷನಲ್ ಮೂಮೆಂಟ್, ಇದೇನಪ್ಪ ಹಿಸ್ಟ್ರಿಗೆ ಬರುತ್ತಾ. ಭಾರತ ಒಂದು ಏನಪ್ಪ, ಈ ಒಂದು ಫ್ರೀಡಮ್ ಸ್ಟ್ರಗಲ್ ಏನು ಬರ್ತಲ್ಲ, 1857 to 1947, ಈ ಒಂದು ಮೂಮೆಂಟು ತುಂಬ ಇಂಪಾರ್ಟೆಂಟು. ಓಕೆನಾ. ಇಂಡಿಯನ್ ಹಿಸ್ಟ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ನೀವು ಇಲ್ಲಿ ಜನರಲ್ ಸೈನ್ಸ್ಗೆ 6th to 10th ಈ ಸ್ಟೇಟ್ ಬುಕ್ ಆರ್ NCERT,
ಮತ್ತು ಹಿಸ್ಟ್ರಿಗೂ ಸೇಮು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಕೂಡ ಸೇಮು. ಆರ್ ಈ ಜನರಲ್ ಸೈನ್ಸ್ಗೆ ಲೂಸೆಂಟ್ ಅಂತ ಒಂದು ಪುಸ್ತಕ ಬರುತ್ತೆ, ಲೂಸೆಂಟ್ ಇಂಗ್ಲೀಷಲ್ಲಿ, ಓಕೆನಾ, ಅಥವಾ ಹಿಂದಿಯಲ್ಲಿ ಕೂಡ ಇರುತ್ತೆ. ಈ ಲೂಸೆಂಟಲ್ಲಿ ನೀವು ಇದನ್ನು ಜನರಲ್ ಸೈನ್ಸನ್ನು ಓದ್ಬೋದು. ಜನರಲ್ ಪೊಲಿಟಿ, ಈ ಒಂದು ಪೊಲಿಟಿ ಮತ್ತು ಎಕಾನಮಿ, ಈ ಪೊಲಿಟಿ ಅನ್ನು ನೀವು ಯಾವುದು KM ಸುರೇಶ್ ಚೆನ್ನಾಗಿ ಬರೆದಿದ್ದಾರೆ. KM ಸುರೇಶ್ ಚೆನ್ನಾಗಿದೆ ಪುಸ್ತಕ, ಓಕೆ. ಮತ್ತು ಅದ್ರ ಬಿಟ್ಟು ಯಾವುದಪ್ಪ ಲಕ್ಷ್ಮೀಕಾಂತ್, ಅದು ತುಂಬ ಹೈ ಆಗುತ್ತೆ ನಿಮಗೆ, ಓಕೆನಾ, ಅದು KS ಲೆವೆಲು IS ಲೆವೆಲ್ ಬರುತ್ತೆ. ನೀವು ಇದು KM ಸುರೇಶ್ ರೆಫರ್ ಮಾಡ್ಬೋದು. ಮತ್ತು ಇನ್ನೊಂದು ಹೇಳ್ತೀನಿ, ಇಂಡಿಯನ್ ಎಕಾನಮಿ, ಇಲ್ಲಿ ಗರ್ನಿ ಕೃಷ್ಣಮೂರ್ತಿ ಅಂತ ಇದ್ದಾರೆ ಒಬ್ಬರು, ಓಕೆನಾ, ಗರ್ನಿ ಎನ್ ಕೃಷ್ಣಮೂರ್ತಿ ಅವರು ತುಂಬ ಚೆನ್ನಾಗಿ ಪುಸ್ತಕ ಬರೆದಿದ್ದಾರೆ, ಅವ್ರದ್ದು ಕೂಡ ಓದ್ಬೋದು, ಓಕೆನಾ. ಸೊ ಅಥವಾ ಈ ಇಂಡಿಯನ್ ಎಕಾನಮಿಯನ್ನು ನೀವು ಬೆಟರ್ ಏನಪ್ಪ, ಈ ಸಿಂಪಲಾಗಿ ಹೇಳ್ಬೇಕಂದ್ರೆ ಚಾಣಕ್ಯ ಕಣಜ ಅಂತ ಬರುತ್ತೆ, ಚಾಣಕ್ಯ ಕಣಜ, ಅದು ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲವನ್ನು ಒಂದೇ ಬುಕ್ಕಲ್ಲಿ ಕವರ್ ಮಾಡ್ತೈತೆ ಅದು, ಓಕೆನಾ. ಸೊ ಯಾಕಂದರೆ ಮ್ಯಾಕ್ಸಿಮಮ್ ಬೇಸಿಕ್ ಟು ಮೀಡಿಯಮ್ ಲೆವೆಲ್ ಓಕೆನಾ, ಮ್ಯಾಕ್ಸಿಮಮ್ ಎಲ್ಲ ಕವರ್ ಮಾಡಿದ್ದಾರೆ, ಚೆನ್ನಾಗಿದೆ ಪುಸ್ತಕ. ಅದರಲ್ಲಿ ನೀವು ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸು, ಕರೆಂಟ್ ಅಫೇರ್ಸನ್ನು ಸೆಪ್ರೇಟಾಗಿ ಓದ್ಕೋಬೇಕು. ನೀವು ಕರೆಂಟ್ ಅಫೇರ್ಸ್ಗಾಗಿ ಸ್ಪರ್ಧಾ ವಿಜೇತ ರೆಫರ್ ಮಾಡಿ. ಮಿನಿಮಮ್ ಅಂದರೆ ಮಿನಿಮಮ್ 1 ಇಯರ್ದು ನೀವು ಕರೆಂಟ್ ಅಫೇರ್ಸನ್ನು ಕವರ್ ಮಾಡಬೇಕು. ಯಾಕಂದರೆ 1 ಇಯರ್ದು ಲಾಸ್ಟ್ ಈಗ ಯಾವುದಪ್ಪ, ಜುಲೈ 2024 ಎಕ್ಸಾಮ್ ಇದೆ, ಓಕೆನಾ. ಜುಲೈ 2024 ಐತಂದ್ರೆ ಸೊ ನೀವು ಆ ಒಂದು ಜೂನ್ ಜುಲೈ 2023 ತನಕ ಅಂದರೆ ಈ ಒಂದು ವರ್ಷದ್ದು ಎಲ್ಲ ನೀವು ಕರೆಂಟ್ ಅಫೇರ್ಸನ್ನು ಓದಬೇಕು. ಸ್ಪೋರ್ಟ್ಸು, ಓಕೆನಾ, ಮತ್ತು ಬಜೆಟ್ ಆ್ಯಂಡ್ 5 ಇಯರ್ ಪ್ಲ್ಯಾನ್ಸ್, ಟೋಟಲ್ ಎಷ್ಟು 5 ಇಯರ್ ಪ್ಲ್ಯಾನ್ಸು 12 ಇದ್ದಾವೆ, ಓಕೆನಾ. 1951 2017 ಮಟ್ಟ ಇದ್ದಾವೆ, ಓಕೆನಾ. ಇದಾದಮೇಲೆ ನೀತಿ ಆಯೋಗ ಸ್ಟಾರ್ಟ್ ಆಗುತ್ತೆ. ಸೊ ಅದು ಅದ್ರ ಬಗ್ಗೆನೂ ನೀವು ಓದಬೇಕು. ಅಬ್ರಿವೇಷನ್ಸ್ ಅಂದ್ರೇನು, ಅಬ್ರಿವೇಷನ್ಸ್ ಅಂದರೆ ಈ ಒಂದು ಫುಲ್ ಫಾರ್ಮ್ಸು. ಈಗ ಯುನೆಸ್ಕೋ, ಸಿಂಪಲ್, ಯುನೆಸ್ಕೋ ಅಂದರೆ ಏನು, ಯುನೈಟೆಡ್ ನೇಷನ್ ಎಜುಕೇಷ್ನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದೆಲ್ಲಿದೆಯಪ್ಪ ಹೆಡ್ಕ್ವಾರ್ಟ್ರು, ಪ್ಯಾರಿಸಲ್ಲಿದೆ. ಸೊ ಈ ಥರ ಎಲ್ಲ ಒಂದು ಯುನೈಟೆಡ್ ನೇಷನ್ದು ಒಂದು ಸಂಘಗಳನ್ನು ಓದ್ಕೋಬೇಕು. ಅಥವಾ ಯಾವುದಪ್ಪ ಏಷಿಯನ್ ಆಯಿತು, ಅಥವಾ WW, ಅಥವಾ ಕಂಪ್ಯೂಟರ್ದು HTML, ಅಥವಾ HTTP, ಈ ಥರ ಯಾವುದೇ ಅಬ್ರಿವೇಷನ್ ಇದೆ ಅಂತಲ್ಲ, ಯಾವುದು ಬೇಕಾದ್ರೆ ಕೇಳ್ಬೋದು ಅವರು, ಓಕೆನಾ. ನೆಕ್ಸ್ಟ್ ಸೈನ್ಸ್ ಇನೋವೇಷನ್ ಡಿಸ್ಕವರೀಸು, ಇಂಪಾರ್ಟೆಂಟ್ ಡೇಸು, ಓಕೆನಾ, ಇಂಪಾರ್ಟೆಂಟ್ ಡೇಸ್ ಕೂಡ ಮುಖ್ಯ. ಮತ್ತು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ತೀನಿ ಅಂದ್ರೆ, ಬೆಟರ್ ಪ್ರೀವಿಯಸ್ ಇಯರ್, ಈ ಪ್ರೀವಿಯಸ್ ಇಯರ್ KPSCಯಿಂದ ಒಂದು ಕ್ವಶನ್ ಪೇಪರ್ ಏನಿರ್ತಾವಲ್ಲ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡೋದು ಒಳ್ಳೆಯದು, ಅಥವಾ ರಿವೈಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಆ ಒಂದು ಅಟ್ಲೀಸ್ಟ್ ಒಂದು 10 ಕ್ವಶನ್ ಪೇಪರ್ ರಿವೈಸ್ ಮಾಡಿದ್ರೆ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 10 ಕ್ವಶನ್ರೆ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ ನೋಡಿ. ಅಂದರೆ 10 ಕ್ವಶನ್ ಪೇಪರ್ ಅಂದರೆ ಎಷ್ಟಪ್ಪ, 1000 ಕ್ವಶನ್ಸು. ಈ 1000 ಕ್ವಶನ್ಗಳಲ್ಲಿ 10 ಕ್ವಶನ್ ಬರಲ್ವಾ, ಅದ್ರ ರಿಲೇಟೆಡ್ ಇರ್ತಾವೆ. ನೀವು ಅದನ್ನು ಚೆನ್ನಾಗಿ ಅನಲೈಸ್ ಮಾಡಿ ಓದಬೇಕು. ಸೊ ಅದಕ್ಕೆ ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡೋದು, ರಿವಿಷನ್ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದಕ್ಕೆ ನಾನು ಈ ನನ್ನ ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಎಲ್ಲ ಬಿಡಿಸ್ಕೊಟ್ಟಿದ್ದೀನಿ, ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ, ಇದು ನಮ್ಮ ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್ಲು. ಇದರಲ್ಲಿ KPSC ಓಲ್ಡ್ ಕ್ವಶನ್ ಪೇಪರ್ಸ್ ಫಾರ್ ಆಲ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ನಾವು ಮೇನ್ಲಿ ಫೋಕಸ್ಸು ಈ ಒಂದು ಭೂಮಾಪಕರ ಪ್ರಿಪ್ರೇಷನ್ ಮೇಲೆ ನಾವು ಫೋಕಸ್ ಮಾಡಿದ್ದೀವಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಿಮಗೆ ನೋಡಲಿಕ್ಕೆ ಇಲ್ಲಿ 85 ಕ್ವಶನ್ಸ್ ಪೇಪರ್, ಮೋರ್ ದ್ಯಾನ್ 85 ವಿಡಿಯೋಸ್,
ಓಕೆನಾ. ಸೊ ಮೋರ್ ದ್ಯಾನ್ 80 ವಿಡಿಯೋಸ್ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವ. ಸೊ ಈಗ ಸದ್ಯಕ್ಕೆ ಓಕೆನಾ. ಸೊ ನಾವು ಈಗ ಆನ್ ಡೈಲಿ ಬೇಸಿಸ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನೀವು ನೋಡ್ಬೋದು ಓಕೆನಾ. ನೋಡಿ, ಕರ್ನಾಟಕ ಲ್ಯಾಂಡ್ ಸರ್ವೇಯರು, ಭೂಮಾಪಕರದು ಪ್ರತಿಯೊಂದು ಎಕ್ಸಾಮ್ದು ಏನು ಮಾಡಿದ್ದೀವಪ್ಪ, ಅದನ್ನು ವಿತ್ ಅನಾಲೈಸಿಸ್ ವಿತ್ ಆನ್ಸರ್ ಓಕೆನಾ. ಸೊ ಅದನ್ನು ವಿಶ್ಲೇಷಣೆ ಮಾಡಿದ್ದೀವಿ. ಸೊ ನೀವು ಇಲ್ಲಿ ಎಲ್ಲ ಒಂದು ವಿಡಿಯೋಗಳನ್ನು ರೆಫರ್ ಮಾಡ್ಬೋದು. ಇಲ್ಲಿ ನೋಡಿ, ಎಲ್ಲ ಒಂದು ವಿಡಿಯೋಗಳನ್ನು ನೋಡ್ಬೋದು ನೀವು ಓಕೆನಾ. ಎಲ್ಲ ಮ್ಯಾಕ್ಸಿಮಮ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ಆಲ್ ಒಂದು ಅಪ್ ಟು 20 ವಿಡಿಯೋಸ್ಗಳನ್ನು ಒಂದು ಕವರ್ ಮಾಡಿದ್ದೀವಿ. ಇದರಲ್ಲಿ ಮೇನ್ಲಿ ಫೋಕಸಿಂಗ್ ಆನ್ ಮ್ಯಾಥ್ಸ್ ಆ್ಯಂಡ್ ಜಾಮಿಟ್ರಿ ಓಕೆನಾ. ಸೊ ಮ್ಯಾಥ್ಸ್ ಜಾಮಿಟ್ರಿ ಎಲ್ಲ ಕ್ಲಾಸ್ಗಳನ್ನು ಇಲ್ಲಿ ಕೂಡ ಕವರ್ ಮಾಡಿದ್ದೀವಿ ಓಕೆನಾ. ಸೊ ಎಲ್ಲ ಪ್ರಿವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರು ಇದನ್ನು ಬಿಟ್ಟು ಓಕೆನಾ. ಸೊ ಇದನ್ನು ಬಿಟ್ಟು ಇಲ್ಲಿ ಲ್ಯಾಂಡ್ ಸರ್ವೇಯರ್ ಪ್ರಿಪ್ರೇಷನ್ 2024 ಅಂತ ಇದೆ. ಸೊ ಇಲ್ಲಿ ಕೂಡ 77 ವಿಡಿಯೋಸ್ಗಳು ಅವೈಲೇಬಲ್ ಆಗ್ತವೆ. ಈಗ ಹಾಗೆ ಆನ್ ಡೈಲಿ ಬೇಸಿಸ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಬಿಡಿಸಿದ್ದೀವಿ ಓಕೆನಾ. ಸೊ ಈ ಒಂದು ಎಲ್ಲ ವಿಡಿಯೋಗಳನ್ನು ನೀವು ರೆಫರ್ ಮಾಡ್ಬೋದು ವಿತ್ ಸೊಲ್ಯೂಷನ್. ನೋಡಿ, ಇದು ಇಂಪಾರ್ಟೆಂಟು. ಕ್ರ್ಯಾಶ್ ಕೋರ್ಸ್ ಏನನ್ನಲ್ಲ, ಮ್ಯಾಕ್ಸಿಮಮ್ ಜನ ನನಗೆ ಹೇಳ್ತಾ ಇದ್ದಾರೆ ಕ್ರ್ಯಾಶ್ ಕೋರ್ಸ್ ಕಂಟಿನ್ಯೂ ಮಾಡಿ ಅಂತ. ಆದರೆ ನಿಮ್ಮಿಂದ ನಮಗೆ ಕೆಲವೊಂದು ಸಪೋರ್ಟೇ ಬರ್ತಾಯಿಲ್ಲ ಓಕೆನಾ. ಸೊ ಕೆಲವೊಂದು ಜನ ಸಪೋರ್ಟ್ ಕೊಡ್ತಾ ಇದ್ದಾರೆ, ಆನ್ ಡೈಲಿ ಬೇಸಿಸ್ ಟಚ್ನಲ್ಲಿದ್ದಾರೆ ಓಕೆನಾ. ಕ್ವಶನ್ಸ್ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಕೆಲವೊಂದು ಜನ ಏನೂ ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಓಕೆನಾ. ಸೊ ನೀವು ಎಲ್ಲ ಈ ಕ್ರ್ಯಾಶ್ ಕೋರ್ಸನ್ನು ನೋಡ್ಬೋದು ಆನ್ ಸಿಲೆಬಸ್ ವಿತ್ ಸಿಲೆಬಸ್ ವೈಸು ಓಕೆನಾ. ಸೊ ಇವೆಲ್ಲ ವಿಡಿಯೋಗಳನ್ನು ಮಾಡಿದ್ದೀವಿ. ಸೊ ನೀವು ರೆಫರ್ ಮಾಡ್ಬೋದು ಓಕೆನಾ. ಸೊ ಬೆಟರ್ ನೀವು ಈ ಲ್ಯಾಂಡ್ ಸರ್ವೇಯರ್ ಪ್ರಿಪ್ರೇಷನ್ ಮತ್ತು ಈ KPSC ಓಲ್ಡ್ ಕ್ವಶನ್ ಪೇಪರ್ ಇವೆರಡೂ ನೋಡಿರಿ, ಇವೆರಡು ಕೂಡ ಎಷ್ಟು 85 + 77 ಅಂದರೆ ಮೋರ್ ದ್ಯಾನ್ 160 ಓಕೆನಾ. ಅಂದರೆ 162 ವಿಡಿಯೋಸಿಗೆ ಅವೈಲೇಬಲ್ ಇದ್ದಾವೆ. ಈಗ ವಿಚಾರ ಮಾಡಿ, ನೀವು ಇಷ್ಟು ವಿಡಿಯೋಗಳನ್ನು ರೆಫರ್ ಮಾಡಿದ್ರೆ ನಿಮಗೆ ಎಷ್ಟು ಯೂಸ್ಫುಲ್ ಆಗ್ತದೆ. ಸೊ ಅದಕ್ಕೆ ಇನ್ನೂ ಯಾರು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಪೆಸಿಫಿಕ್ ಪೇಪರ್. ಈಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸ್ಪೆಸಿಫಿಕ್ ಪೇಪರ್ಗೆ ಬೆಟರ್ ಯಾವುದು ಒಂದು ಬುಕ್ ಇದೆ. ಈಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, CV ಜಯಣ್ಣ ಅಂತ ಇದೆ ಒಂದು ಓಕೆನಾ. ಜಯಣ್ಣ ಅಂತ ಇದೆ, ಅದು ಅದರಲ್ಲಿ ಕ್ವಶನ್ಗಳನ್ನು ತುಂಬ ಕೊಟ್ಟಿದ್ದಾರೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ಬೆಟರ್ ನಿಮಗೆ ಬೇಡ ಅಂದರೆ 8th 9th 10th ಇವು 3 ಸ್ಟ್ಯಾಂಡರ್ಡ್ದು ಬುಕ್ಗಳನ್ನು ಯೂಸ್ ಮಾಡ್ಬೋದು. ಅದರಲ್ಲಿ ಇದು ಅರಿಥ್ಮೆಟಿಕ್ಕು, ಅಲ್ಜೆಬ್ರಾ, ಜಾಮಿಟ್ರಿಗಳನ್ನು ನೀವು ಕವರ್ ಮಾಡ್ಕೋಬೋದು ಓಕೆನಾ. ಇದ್ರ ಜೊತೆಗೆ ನಾವು ಕೂಡ ಈ ಒಂದು ಈಗಾಗಲೇ ಹೇಳಿದಾಗೆ ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸ್ ಅಂತ ಒಂದು ಹೊಸ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದೇನಪ್ಪ, ಇದಕ್ಕೇನು ಫೀ ಇಲ್ಲ, ಏನಿಲ್ಲ. ಸೊ ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಇದರ ಒಂದು ಲಾಭವನ್ನು ಪಡೀರಿ ಓಕೆನಾ. ಸೊ ಈಗ ಆಲ್ಮೋಸ್ಟ್ ಆಲ್ 20 ವೀಡಿಯೋಸ್ಗಳನ್ನು ಮಾಡಿದ್ದೀವಿ ಓನ್ಲಿ ಆನ್ ಸ್ಪೆಸಿಫಿಕ್ ಪೇಪರ್ ಓಕೆನಾ. ಸೊ ನಿಮ್ಮದೇ ಒಂದು ಸಪೋರ್ಟ್ ಇದ್ದರೆ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಸಿಲೆಬಸನ್ನು ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಆದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಓಕೆನಾ. ಸೊ ಮತ್ತು ಇದರ ಜೊತೆಗೆ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಒಂದು ಹೇಗೆ ಕ್ವಶನ್ಗಳು ಬರ್ತಾವ ಅದನ್ನೆಲ್ಲ ಸಾಲ್ವ್ ಮಾಡಿದ್ದೀವಿ ಓಕೆನಾ. ಸೊ ಮತ್ತು ಫಿಸಿಕ್ಸ್ ಕ್ವಶನ್ ಪೇಪರ್ ಕೂಡ ಬಿಡಿಸಿದ್ದೀವಿ. ಮತ್ತು ಇದ್ರದ್ದೊಂದು ಏನಪ್ಪ ಮಲ್ಟಿಪಲ್ ಚಾಯ್ಸ್ ಪ್ರೊಬ್ಯಾಬಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತ ಅದು ಕೂಡ ಮಾಡಿದ್ದೀವಿ ಓಕೆನಾ. ನೆಕ್ಸ್ಟ್ ಜಿಯೋಗ್ರಫಿ ಮಾಡಿದ್ದೀವಿ ಓಕೆನಾ. ಸೊ ಮತ್ತು ಮೇನ್ಲಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಹೇಗಿರುತ್ತಾ ಇದರಲ್ಲಿ ನೋಡಿ, ಫ್ರೇಜಸ್ ಇರ್ತಾವೆ. ಅಂದರೆ ಒಂದು ಮುಹಾವರೆ ಅಂದ್ರೇನು, ಪಡೆ ನುಡಿಗಳು ಮತ್ತು ವ್ಯಾಕರಣ, ಶಬ್ದ ಸಂಗ್ರಹ ಓಕೆನಾ.
ಮತ್ತು ಎರರ್ ಫೈಂಡ್ ಔಟ್ ಮಾಡೋದು, ಕಾಂಪ್ರೆನ್ಸೇಷನ್, ಎಸ್ಸೆ ರೈಟಿಂಗ, ಲೆಟರ್ ರೈಟಿಂಗ, ಈ ಥರ ಈ ಒಂದು ಕ್ವಶನ್ಗಳ ಕೇಳ್ತಾರೆ. ಇಲ್ಲಿ ಮ್ಯಾಕ್ಸಿಮಮ್ ಇದೇನಪ್ಪ ರಿಟರ್ನ್ ಎಕ್ಸಾಮ್ ಇರುತ್ತೆ, ತಿಳಿತಾ? ಇದು ಮಲ್ಟಿಪಲ್ ಚಾಯ್ಸ್ ಇರಲ್ಲ, ಓಕೆನಾ? ಸೊ ಇದು ರಿಟರ್ನ್ ಎಕ್ಸಾಮ್ ಇರುತ್ತೆ, ನೆನಪಿರಲಿ, ಈ ರಿಟರ್ನ್ ಎಕ್ಸಾಮ್ ಇರುತ್ತೆ, ಓಕೆನಾ? ಸೊ ಇದು ಕ್ವಾಲಿಫೈಯಿಂಗ್ ನೇಚರ. 50% ತೊಗೊಂಡ್ರೆ 50 ಮಾರ್ಕ್ಸ್ ತೊಗೊಂಡ್ರೆ ಮುಗೀತು, ಓಕೆನಾ? ಸೊ ಈಗ ಈ ಒಂದು ಕನ್ನಡ ಲ್ಯಾಂಗ್ವೇಜ್ದು ಎಕ್ಸಾಮ್ ಹೇಗಿರುತ್ತೆ ಅಂತ ಒಂದು ಅಂದರೆ ಸೇಮ್ ಟು ಸೇಮ್, ಓಕೆನಾ? ಒಂದು ಪ್ರಿವಿಯಸ್ ಇಯರಲ್ಲಿ 2023 ಆದಂಥ ಒಂದು ಎಕ್ಸಾಮನ್ನು ಒಂದು ಪೇಪರ್ ಹೇಗಿರುತ್ತೆ, ಕ್ವಶನ್ ಪೇಪರ್ ವಿತ್ ಆನ್ಸರ್ ಪೇಪರನ್ನು ನಾನು ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಇನ್ನೂ ಒಂದು ಆ ವಿಡಿಯೋನ ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಬೋದು. ಈಗ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಹೇಳಬೇಕಂದ್ರೆ, ಎಷ್ಟು ಅದಾವಪ್ಪ ಪೋಸ್ಟ್ ಮಾತ್ರ HK 100 ಇದ್ದಾವೆ, RPC 264 ಇದ್ದಾವೆ, ಓಕೆನಾ? ಸೊ ಕಟ್ ಆಫ್ ಇದ್ರದ್ದು ಬೇರೆಯೇ ಇರುತ್ತೆ, ಇದ್ರದ್ದು ಬೇರೆಯೇ ಇರುತ್ತೆ. ಸೊ ಈಗ ಸ್ಥಳೀಯರು ಅಂತದವರು ಈ 264ಗೆ ಫೈಟ್ ಮಾಡಬೇಕು, ಓಕೆನಾ? ಸೊ ಈಗ ಇಲ್ಲಿ ಕೇಳ್ತಾಯಿದ್ರು ಎಲ್ಲರೂ, ಕಟ್ ಆಫ್ ಎಷ್ಟು ನಿಲ್ಬೋದು ಸರ್? ಕಟ್ ಆಫ್ ಎಷ್ಟು ನಿಲ್ಬೋದು ನೋಡಿರಿ. ಫಸ್ಟ್ ಪೇಪರ್ ಎಷ್ಟು? 200. ಸೆಕೆಂಡ್ ಪೇಪರ್ ಎಷ್ಟು? 200. ಟೋಟಲ್ 400. ಈ ಲೈಸೆನ್ಸ್ ಸರ್ವೇರ್ ಬಿಟ್ಬಿಡಿಪ್ಪ, ಲೈಸೆನ್ಸ್ ಸರ್ವೇನ ಬಿಟ್ಬಿಡಿ. ಯಾಕೆಂದರೆ ಅದರಲ್ಲಿ ಎಷ್ಟು 400 200 ಬಿದ್ದವ್ರಿಗೆ ತೊಗೊಂಡಿದ್ದಾರೆ, ಅಪ್ ಟು 3rd ರೌಂಡ, 4th ರೌಂಡ, 5th ರೌಂಡ್ ಅಂತ. ಬಟ್ ಇಲ್ಲೇನು ಮ್ಯಾಟರ್ ಆಗುತ್ತಾ? ಸೊ ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ, ಓಕೆನಾ, ನನ್ನ ಅನಿಸಿಕೆ ಪ್ರಕಾರ ಸೊ ಈ ಒಂದು ಎಕ್ಸಾಮ್ಗಳಲ್ಲಿ, ಓಕೆನಾ, 300+ ಇದ್ದರೆ ಒಂದು ಸೇಫೆಸ್ಟ್ ಝೋನ್ ಅಂತ ಅನ್ಬೋದು. ನಾನೇ ನಿಮಗೇನು ಜಾಸ್ತಿ ಹೇಳ್ತಾ ಇಲ್ಲ, ಏನಪ್ಪ 350 ಅಂತ ಏನು ಹೇಳ್ತಾ ಇಲ್ಲ. 350 ಅಂದರೆ ತುಂಬ ಕಠಿಣ ಆಯಿತು, ಓಕೆನಾ? ಸೊ 300 ಅಂದರೆ ಒಂದು ಪ್ರತಿ ಪೇಪರ್ಗೆ ಒಂದು ಇಲ್ಲೊಂದು ಎಷ್ಟಪ್ಪ 150, ಇಲ್ಲೊಂದು 150, ಇಲ್ಲೊಂದು 150, ಇಲ್ಲೊಂದು 150 ಅಂದರೆ ಔಟ್ ಆಫ್ 100 ಕ್ವಶನ್ನು ಇಲ್ಲೊಂದು 75 ಕ್ವಶನ್ ಬಿಡಿಸ್ಬೇಕು, ಮತ್ತು ಸೆಕೆಂಡ್ ಪೇಪರಲ್ಲಿ ಒಂದು 75 ಕ್ವಶನ್. ಇದಿಷ್ಟು 75 ಅಂದರೆ ಈ 75 ಕ್ವಶನ್ ಬಿಡಿಸಿದ್ರಿ ಅಂದರೆ ಇದಕ್ಕೆ 150 ಬೀಳ್ತಾವ, ಇದಕ್ಕೆ 150, ಓಕೆನಾ? ಟೋಟಲ್ 300+ ಹೇಳಿದ್ದೀನಿ ನಾನು ನಿಮಗೆ, ಓಕೆನಾ? 300 ಬಿದ್ರೇ ಏನಪ್ಪ ಒಂದು ನೀವು ಸೆಲೆಕ್ಟ್ ಆಗ್ತಾರೆ ಅಂತಲೂ ಹೇಳೋಕ್ಕೆ ಬರೋಲ್ಲ. ಯಾಕೆಂದರೆ ಇದು ಡಿಪೆಂಡ್ಸ್ ಆನ್ ಏನಪ್ಪ, ಡಿಪೆಂಡ್ಸ್ ಆನ್ ಏನು, ಲೆವೆಲ್ ಆಫ್ ಡಿಫಿಕಲ್ಟಿ. ಎಕ್ಸಾಮ್ ಲೆವೆಲ್ ಹೇಗಿರುತ್ತೆ ಅದು ಮುಖ್ಯ. ಡಿಫಿಕಲ್ಟಿ ಇದ್ರೆ ಸೊ ಒಂದು ಸ್ಕೋರು ಕಡಿಮೆ ನಿಲ್ಲುತ್ತೆ. ಮತ್ತು ಏನು ಒಂದು ವೇಕೆನ್ಸಿ ಎಷ್ಟಪ್ಪ, 1000 2,000 ಇದ್ದರೆ ನಾವು ಹೇಳ್ಬೋದು ಎಷ್ಟು 270 280 ಅಪ್ ಟು 300 ಇದ್ದರೆ ನೀವು ಸೆಲೆಕ್ಟ್ ಆಗ್ತೀರಾ ಅಂತ. ಒಂದು 2000 ಇದ್ದರೆ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಇರೋದೇ ಎಷ್ಟು 264 RPC, ಇದು 100, ಓಕೆನಾ? ಸೊ ನಾನು ಇಲ್ಲಿ ಹೇಳ್ತಾ ಇರೋದು ಯಾರಿಗೆ? ಜನರಲ್ ಮೆರಿಟ್ದವರಿಗೆ, ಓಕೆನಾ? ಜನರಲ್. ಮತ್ತು ಉಳಿಕಿದ್ದು ಈ OBC ಕ್ಯಾಟಗರಿ 1 ಕ್ಯಾಟಗರಿ 2 SC ST ಇವ್ರಿಗೇನಪ್ಪ, ಈ OBCಗೆ GMಯಿಂದ ಒಂದು 5 to 10 ಮಾರ್ಕ್ಸ್ ಫರಕ್ ಆಗ್ಬೋದು, ಅಥವಾ SC STಗೆ ಎಷ್ಟು ಒಂದು 10 to 15 ಮಾರ್ಕ್ಸ್ ಅಥವಾ 20 ಮಾರ್ಕ್ಸು, 10 to 15 ಮಾರ್ಕ್ ಅಂತೂ ಹಾಗೆ ಆಗ್ತಾವೆ, ಓಕೆನಾ? SC STಗೆ. ಸೊ ಈ ಥರ ಒಂದು ವೆರಿ ಆಗ್ಬೋದು. ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ, ಸೊ ಬೆಟರ್ ನೀವು ಟಾರ್ಗೆಟ್ ಆನ್ 300+ ಔಟ್ ಆಫ್ 400, 300+. ಯಾಕೆಂದರೆ ಈಗ ನಾಳೆ ನೀವು ಅನ್ಬಾರ್ದು, ಸೊ ನನಗೆ 310 ಬಿದ್ದಾವೆ, ಅದನ್ನು ನಾನು ಸೆಲೆಕ್ಟ್ ಆಗಿಲ್ಲ, ಅದನ್ನು ಹೇಳ್ತಾ ಇಲ್ಲ ನಾನು. ಸೊ 300 ಮುಂದೆ ಚಾನ್ಸಸ್ ಇದೆ, ಚಾನ್ಸ್ ನಾಟ್ ಫಿಕ್ಸ್, ಚಾನ್ಸ್ ಇದೆ. ಅಥವಾ ನಾಳೆ 300ಗೆ ನಿಲ್ಬೋದು, ಏನು ಹೇಳೋಕ್ಕಾಗಲ್ಲ, ಓಕೆನಾ? ಸೊ ಫ್ರೆಂಡ್ಸ್ ಸಿಂಪಲಾಗಿ ಹೇಳ್ತೀನಿ, ವೇಕೆನ್ಸಿ ತುಂಬ ಕಡಿಮೆ ಇದ್ದಾವೆ, ಓಕೆನಾ? ಸೊ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ,
ಒಂದು ನಿಮ್ಮದು 100% ಎಫರ್ಟ್ ಕೊಡಿ, ಓಕೆನಾ. ಸೊ ಜಸ್ಟ್ ಒಂದು ಶೇಕ್ ಆಫ್ ಎಕ್ಸಾಮ್ ಕೊಡಲಿಕ್ಕೆ ಹೋಗಬೇಡಿ, ಓಕೆನಾ. ಸೊ ಚೆನ್ನಾಗಿ ಜಿ ಕೆ ಪೇಪರ್ ಬಿಡಿಸಿ, ಒಂದು ಮ್ಯಾಕ್ಸಿಮಮ್ ಏನಾದರೂ ಹೇಳ್ತೀನಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಿಡಿಸಿ, ಓಕೆನಾ. ಹಾಗೆಯೇ ಸ್ಪೆಸಿಫಿಕ್ ಪೇಪರ್ ಮೇಲೆ ಒತ್ತಡ ಹಾಕಿ, ಸ್ಪೆಸಿಫಿಕ್ ಪೇಪರ್ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬಿಡಿಸಿ, ಜಾಮಿಟ್ರಿ ಬಿಡಿಸಿ, ಫಿಸಿಕ್ಸ್, ಜಾಗ್ರಫಿ ಇಂಪಾರ್ಟೆಂಟ್ ಇವು, ಓಕೆನಾ. ಸೊ ಇದಿಷ್ಟು ಮಾಹಿತಿ ನಿಮಗೆ ಹೇಳೋದಾಗಿತ್ತು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.